ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಬಂಧ ರಾಜ್ಯ ಸ್ಮಾರಕ ಸಂರಕ್ಷಣೆ. ಪೀಠಿಕೆ: ಇತಿಹಾಸ ಅರಿಯದವ ಇತಿಹಾಸ ಸೃಷ್ಟಿಸಲಾರ ಎಂಬ ಮಾತಿನಂತೆ ಇತಿಹಾಸದ ಸಾಕ್ಷಿಗೆ ಪ್ರಮುಖ ಕೊಂಡಿಗಳೆಂದರೆ ಪ್ರಾಚ್ಯ ವಸ್ತು ಸ್ಮಾರಕಗಳು. ಪ್ರಾಚ್ಯವೆಂದರೆ ಪ್ರಾಚೀನ. ಈ ಪ್ರಾಚೀನ ಇತಿಹಾಸದ ಅಪರೂಪದ ಸ್ಮರಿಸಬಹುದಾದ ಅವಶೇಷಗಳೇ ಸ್ಮಾರಕಗಳು. ಪ್ರಾಚ್ಯ ವಸ್ತು ಸ್ಮಾರಕ ಸಂರಕ್ಷಣೆಯಿಂದ ದೇಶದ ಇತಿಹಾಸ, ಸಂಸ್ಕೃತಿ, ಕಲೆ, ಸಾಮಾಜಿಕ, ರಾಜಕೀಯ, ಆರ್ಥಿಕ ಹೀಗೆ ವಿವಿಧ ಕ್ಷೇತ್ರಗಳ ಬಗ್ಗೆ ತಿಳಿಯಲು ಸಹಕಾರಿಯಾಗುತ್ತದೆ. ದೇಶದ ಸಂಸ್ಕೃತಿಯ ಗತಕಾಲದ ವೈಭವವನ್ನು ಅಳೆಯುವ ಮಾನದಂಡಗಳೆಂದರೆ ಈ ಸ್ಮಾರಕಗಳು. ವಿಷಯ ನಿರೂಪಣೆ. ಪ್ರಾಚ್ಯ ಸ್ಮಾರಕಗಳೆಂದರೆ ದೇವಾಲಯ, ಮಸೀದಿ, ಚರ್ಚ್, ವಸತಿಗಳು, ಕಟ್ಟಡಗಳು, ಪ್ರಾಚೀನ ಪಟ್ಟಣಗಳು, ಅರಮನೆಗಳು, ಮೂರ್ತಿಗಳು, ಶಾಸನಗಳು, ನಾಣ್ಯ, ಇತರ ವಸ್ತುಗಳು, ತಾಳೆಗಡಿ ಗ್ರಂಥಗಳು ಮುಂತಾದವು. ವಿಶ್ವದಲ್ಲಿ 7 ಪ್ರಾಚೀನ ಮತ್ತು 7 ಆಧುನಿಕ ಅದ್ಭುತಗಳಿವೆ. ಇವುಗಳಲ್ಲಿ ಭಾರತದ ತಾಜ್ ಮಹಲ್ ಒಂದಾಗಿದೆ. ಭಾರತದಲ್ಲಿ ತಾಜ್ ಮಹಲ್, ಕೆಂಪುಕೋಟೆ, ಸೂರ್ಯ ದೇವಾಲಯ, ಚಾರ್ಮಿನಾರ್, ಅಜಂತಾ, ಎಲ್ಲೋರಾ ಗುಹೆಗಳು, ಬಾದಾಮಿ ಗುಹೆ, ಆಗ್ರಾ ಕೋಟೆ, ಗೋಲ್ ಗುಂಬಜ್, ಹಂಪಿ, ಬೇಲೂರು, ಮೈಸೂರು ಅರಮನೆ, ಗೊಮ್ಮಟೇಶ್ವರ ವಿಗ್ರಹ ಹೀಗೆ ಅಸಂಖ್ಯಾತ ಸ್ಮಾರಕಗಳು ದೇಶದ ಹೆಮ್ಮೆಯ ಪ್ರತೀಕವಾಗಿವೆ. ಇವುಗಳಿಂದ ಪ್ರವಾಸೋದ್ಯಮ ಹೆಚ್ಚುತ್ತದೆ. ಭಾರತದ ಸ್ಮಾರಕಗಳು ವಿದೇಶಿ ದಾಳಿ ಹಾಗೂ ಸ್ವದೇಶಿ ಅತಿಕ್ರಮಣಕ್ಕೆ ಒಳಗಾಗಿ ತಮ್ಮ ಸೌಂದರ್ಯ ಕಳೆದುಕೊಂಡು ಅವಶೇಷಗಳಾಗಿ ಉಳಿದಿವೆ. ಆಳು ಹಂಪಿ ಇದಕ್ಕೆ ಸಾಕ್ಷಿ. ಈಗ ವ್ಯತಿರಿಕ್ತ ಪರಿಸರ ಮತ್ತು ವಿಕೃತ ಕಿಡಿಗೇಡಿಗಳಿಂದ ಸ್ಮಾರಕ ಸಂರಕ್ಷಣೆಯಾಗಬೇಕಿದೆ. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಗಾಗಿ ಇಲಾಖೆಯನ್ನು ಸರ್ಕಾರ ಸ್ಥಾಪಿಸಿದೆ. ಈ ಇಲಾಖೆಯು ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಿದೆ. ಸುಮಾರು 4,000 ಸ್ಥಳಗಳು ಈ ಇಲಾಖೆಯ ವ್ಯಾಪ್ತಿಗೆ ಬರುತ್ತವೆ. ಉಳಿದ ಕ್ಷೇತ್ರಗಳನ್ನು ಸೇರಿಸಬೇಕಿದೆ. ಪ್ರವಾಸಿಗರು ಸ್ಮಾರಕಗಳ ಅಂದ ಹಾಳು ಮಾಡದೆ ವೀಕ್ಷಿಸಬೇಕು. ಪ್ರವಾಸಿ ತಾಣಗಳ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಸ್ಥಳೀಯ ಸ್ವಯಂ ಸೇವಕರನ್ನು ಬಳಸಿಕೊಳ್ಳಬೇಕು. ವಿದ್ಯಾರ್ಥಿ ಮತ್ತು ಯುವ ಜನಾಂಗದವರಲ್ಲಿ ಹೆಚ್ಚಿನ ಅರಿವು ಮೂಡಿಸಬೇಕು. ಹವ್ಯಾಸಿ ಪ್ರಾಚ್ಯ ವಸ್ತು ಸಂಗ್ರಾಹಕರನ್ನು ಪ್ರೋತ್ಸಾಹಿಸಬೇಕು. ಸಂಘ ಸಂಸ್ಥೆಗಳು, ಮಾಧ್ಯಮಗಳು ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಸ್ಮಾರಕ ಸಂರಕ್ಷಣೆಯ ಕುರಿತು ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮವಾಗಬೇಕು. ರಾಸಾಯನಿಕ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯಗಳಿಂದ ರಕ್ಷಣೆ ನೀಡಬೇಕು. ಪರಿಸರ ಮಾಲಿನ್ಯದಿಂದಾಗಿ ಸ್ಮಾರಕಗಳು ತಮ್ಮ ಸೌಂದರ್ಯ ಮತ್ತು ಅಸ್ತಿತ್ವ ಕಳೆದುಕೊಳ್ಳುತ್ತಿವೆ. ಕಾರ್ಖಾನೆಗಳ ರಾಸಾಯನಿಕ ಪ್ರಭಾವದಿಂದ ಸ್ಮಾರಕಗಳು ಕಲಾಹೀನವಾಗುತ್ತಿವೆ. ತಾಜ್ ಮಹಲ್ ಅಂತ ಸ್ಮಾರಕ ಕಳೆಗುಂದುತ್ತಿವೆ. 7 ಬಾರಿ ಪ್ರತಿಧ್ವನಿಸುವ ಗೋಲ್ ಗುಂಬಜ್ 4-5 ಬಾರಿಗೆ ಕುಸಿದಿದೆಯಂತೆ. ಇವುಗಳ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಉಪಸಂಹಾರ. ಸ್ಮಾರಕಗಳು ದೇಶದ ಇತಿಹಾಸ, ಸಂಸ್ಕೃತಿಯ ಪ್ರತೀಕಗಳು. ಇವುಗಳ ಸಂರಕ್ಷಣೆ ಸರ್ಕಾರದ ಹೊಣೆ ಮಾತ್ರವಲ್ಲ, ಪ್ರಜೆಗಳ ಕರ್ತವ್ಯವಾಗಿದೆ. ಮುಂದುವರಿದ ದೇಶಗಳಿಗೆ ಹೋಲಿಸಿದರೆ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ನಾವು ಹಿಂದೆ ಇದ್ದೇವೆ. ದೇಶದ ಆಸ್ತಿಯಾದ ಸ್ಮಾರಕಗಳನ್ನು ಒಟ್ಟಾಗಿ ಕಾಪಾಡಿಕೊಂಡು ಹೋಗೋಣವೆಂದು ಆಶಿಸುತ್ತೇನೆ.